ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 23ನೇ ಪದ್ಯ. ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ. ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಕಡು ನಿದ್ರೆಯೋಳು ಮತಿಯಡಗೆ ಮಾಯಾವೃತ್ತಿ ವಿಡಿದು ಅನಂತತೆಯನು ಪಡೆದು ರಾಜಿಪ. ಶಿವಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ತನಿ ನಿದ್ರೆಯು ಅಳಿದು ಅನ್ಯ ನೆನಹು ಜನಿಸದೆ ಸುಮ್ಮನಿನಿಂದ ವೇಳೆಯೊಳು ಇನಿದು ಕಾಣಿಸುವ. ಅಚ್ಚಾರಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಹಾನ ಉಪಾದಾನವು ವೆಂಬೇನು ಮಿಲ್ಲದ ಉಪೇಕ್ಷೆ ಮಾನಸವು ಐದಲ್ ಅನೂನವಾದ. ಅನುಪಮಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಮಾನಸದೊಳು ಬಾಹ್ಯವೇನು ತೋರದೆ ಪರಮ ಅನುಸಂಧಾನ. ಸಂತಾನದೊಳು ಅಪರೋಕ್ಷ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪ್ರಿಯವಾದ ವಿಷಯ ಸಂಚಯ ಎಡೆಯೊಳು ತಾನೆ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಕನಸಿನಂತೆ ಇರೆ ಜಗವನ್ನು ಪುಸಿಯೆಂದು ತನ್ನನೆ ಭೇದ ರಹಿತನೆಂಬ ಅನುಭೂತಿಯೊಳು ಮಿಕ್ಕಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದು ಇಲ್ಲದೆ ಪರತರವಹ ಸತ್ಯಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪದುಳದಿಂದ ಈ ಬಹುವಿಧದ ಎಡೆಯೊಳು ತೋರಿಸದಮಳ ಶಂಭುಲಿಂಗದೊಳು ಏಕರಸವಾದ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ನಿಖಿಳವೆನಿಸದೆ ಏಕಮುಖವಾಗಿರು. ಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕ ಮಾಡಿ ಜನ್ಮಾಂತರದ ಪುಣ್ಯದಿಂದ ಜನ್ಮ ವಿಶೇಷದಿಂದ ತತ್ವಜ್ಞಾನಾತ್ಮದಲ್ಲೇ ಮನವನ್ನು ನಿಲ್ಲಿಸಿ ತೋರ್ಪ ಸಕಲ ವಿಷಯ ಪಡಿ ಪದಾರ್ಥಗಳು ಮರೀಚಿಕೆಯಂತೆ ಎಂದು ತಿಳಿದು ಮನುಷ್ಯ ಜನ್ಮದ ಸಾರ್ಥಕತೆಯ ಸಲುವಾಗಿ ಹಗಲಿರಳೂ ಪ್ರಯತ್ನಿಸುತ್ತಿರುವಂತಹ ಪುಣ್ಯಾತ್ಮರೇ, ಭಾಗ್ಯವಂತರೇ, ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಜ್ಞಾನ ಪ್ರತಿಪಾದನ ಸ್ಥಳ. ಜ್ಞಾನದ ಪ್ರತಿಪಾದನೆಯ ಅವಶ್ಯಕತೆ ಏನು, ಏತಕ್ಕಾಗಿ ಜ್ಞಾನದ ಪ್ರತಿಪಾದನೆ ಅವಶ್ಯಕತೆ ಇದೆ ಅನ್ನೋದನ್ನ ಬಹುದಿನಗಳಿಂದ ನಾವು ನೋಡ್ತಾ ಬಂದೀವಿ. ಅನೇಕ ಜನ್ಮಗಳಿಂದ ದೇಹದ ಸಾಂಗತ್ಯದಲ್ಲಿ ನಾವು ದೇಹದೊಂದಿಗೆ ಕೂಡಿ ದೇಹದಲ್ಲಿ ಉಂಟಾಗುವ ಇಚ್ಛೆಯ ಬೀಜಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಅನ್ಯ ವಿಷಯಗಳ ಜೊತೆಗೂಡಿ ಅನೇಕ ವಿಷಯಗಳಲ್ಲಿ ಮನವು ಸಂಲಗ್ನವಾಗಿ ಕೊನೆಗಾಲದಲ್ಲಿ ವಿಷಯವು ವಿಷದಂತೆ ತೋರಿ ಪ್ರಾಯಶ್ಚಿತ ರೂಪವಾದ ಜೀವನವನ್ನು ಮಾಡುವಂತಹ ಈ ಅನೇಕ ಜನ್ಮಗಳನ್ನು ದಾಟಿ ಬಂದ ನೋಡಿ, ಆರಂಭದಲ್ಲಿ ಅಮೃತದಂತೆ ತೋರಿ ಪರಿಣಾಮದಲ್ಲಿ ವಿಷವನ್ನು ಕಾರುವುದಕ್ಕ ವಿಷಯಗಳು ಅಂತ ಕರೀಬೇಕು. ಏನ್ ಹೇಳಿಂತಮ್ಮ? ಆರಂಭದಲ್ಲಿ ಅಮೃತದಂತೆ ತೋರಿ ಕೊನೆಯಲ್ಲಿ ವಿಷದಂತೆ ತೋರುವ ವಿಷಯಗಳಿಗೆ ವಿಷಯಗಳಂತ ಕರೀಬೇಕು. ಇದಕ್ಕೆ ಯಾರಾದ್ರೂ ವಿರುದ್ಧವಾಗಿ ಏನಾದ್ರು ಮಾತಾಡ್ರಿ, ಹಂಗಿಲ್ರಿ ಅದು ಅಂತೇಳಿ. ಎಲ್ಲವೂ ಆರಂಭದಲ್ಲಿ ಹೊಸದಾಗಿ, ಎಲ್ಲವೂ ಪ್ರೀತ್ಯಾಸ್ಪದವಾಗಿ ಕಾಣಿಸ್ತಾವ. ಆದ್ರೆ ಕೊನೆಗಾಲದಲ್ಲಿ ಅವುಗಳ ಮುಖ ಹೇಗಿರ್ತದಂದ್ರೆ ನೋಡ್ರಿ, ಯೋಚನೆ ಮಾಡಿ ನೋಡ್ರಿ. ಒಂದೇ ರಂಗಣ ಬೇಡ್ರಿ, ಒಂದೇ ಸ್ಥಳ ಅನ್ಬೇಡ್ರಿ, ಒಂದೇ ದೇಶ ಬೇಡ್ರಿ, ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ರೂಪದಲ್ಲಿಯೂ ಈ ವ್ಯಾಖ್ಯಾನವನ್ನು ಬಳಸಿ ನೋಡ್ರಿ, ನಿಮ್ಗೆಲ್ಲವೂ ಅನುಭವಕ್ಕೆ ಬರ್ತದೆ. ಆರಂಭದಲ್ಲಿ ಹೆಂಗ್ ತೋರ್ತದೆ? ಅಮೃತವಾಗಿತ್ತು. ಪರಿಣಾಮದಲ್ಲಿ ಯಾಕೆ ತೋರ್ತದೆ? ವಿಷದಂತೆ. ಬಜಿ ತಿನ್ನುವಾಗ, ಮಂಡಾಳ ಮಿರ್ಚಿ ತಿನ್ನುವಾಗ ಆರಂಭದಲ್ಲಿ ಹೆಂಗಿರ್ತದೆ? ಅಮೃತ, ಆನಂದ. ಮರುದಿವ್ಸ ಮುಂಜಾನೆ ಎದ್ದು ದವಾಖಾನೆಗೆ ಅಡ್ಮಿಟ್ ಆಗುವಾಗ ಹೆಂಗಿರ್ತದೆ? ಹೀಗೆ ಜಗತ್ತು, ಹೀಗೆ ಜಗತ್ತು. ಮಡದಿ, ಮಕ್ಕಳು, ಮಠ, ಮಂದಿರ, ಗುರು, ಶಿಷ್ಯ, ಅಧಿಕಾರಿ, ಸೇವಕ, ದುಡ್ಡು, ಧೂಪು, ಸುಡುಗಾಡ, ಸಂತಿ, ಎಲ್ಲ ಆರಂಭದಲ್ಲಿ ಹೀಗೇನೆ. ಪರಿಣಾಮದಲ್ಲಿ ಅವು ಎಲ್ಲವೂ ಅವರ ಮುಖ ಕಪ್ಪದ, ಅವು ಕೆಂಪಾಗಿ ಕಾಣಕತ್ತಾವ. ಚೇಳು ಹಾವು ಹೆಂಗ್ ಕಾಣ್ತಾವ? ಕೆಂಪಾಗಿ ಕಾಣ್ತಾವ. ಹಿಡ್ಕೋಬೇಕು ಅನಿಸ್ತದ. ಹಿಡ್ಕೊಂಡ್ರೆ ಏನ್ ಮಾಡ್ತಾವ? ಹಾಗೇ ಜಗತ್ತು, ಹಾಗೆ ಜಗತ್ತು. ಇದಕ್ಕೆ ಸನ್ಯಾಸವು ಹೊರತಾಗಿಲ್ಲ. ರುದ್ರನ ಪೀಠಕ್ಕೆ ಮಾಡಿದಾಗ ನೀವು ಮರಿಯಾಗಿ ಹೋಗಿ ಆ ಹಿರಿಯ ಗುರುವನ್ನು ಸರಿಸಿ ನೀವು ಪೀಠಕ್ಕೆ ಕುಂತಾಗ ಜನ ಬಂದು ನಿಮಗೆ ಜೈಯೋ ಶಾಕುವಾಗ, ಪಲ್ಲಕ್ಕಿಯಲ್ಲಿ ಕೂಡ್ರಿಸಿ ನಿಮ್ಮನ್ನು ಹೊತ್ತುಕೊಂಡು ಹೋಗುವಾಗ ಹಂಗ ಅನಿಸ್ತದದು. ಒಂಥರ ಒಣದು, ಹೌದಿಲ್ಲ? ಇವ್ರು ನಾವು ಗೃಹಸ್ಥರು ಮದುವೆ ಮಾಡ್ಕೊಳ್ಳುವಾಗ ಕದ್ದು ಹೆಂಡತಿ ಬಂದು ಮರೆಯಲ್ಲಿ ನಿಂತು ನೋಡುವಾಗ ನೀ ಅನ್ನುರಾಗ ಅನ್ನುರಾಗ ನೀರು ಬಂದಿರ್ತದ. ಈ ಕಡೆ ಕಾಲಕ್ಕೆ ನೀರ್ ಸುಂಬೇಳ ಕೊನೆಗೆ. ಆರಂಭದಲ್ಲಿ ನೀರು ಪೂರ ಅನ್ನೋದಿಲ್ಲ ನಾವು, ಅಂದ್ರೆ ಆರಂಭದಲ್ಲಿ ಹಾಗಿರ್ತದದು. ಪರಿಣಾಮದಲ್ಲಿ ಹೀಗೆ ತೋರುವಂತ ವಿಷಯಗಳ ಸಮುದ್ರದಲ್ಲಿ ಮುಳುಗಿ ವಿಷಯ ಸುಖವೇ ನಿಜವೆಂದು ತಿಳಿದು ಕೊನೆಗೊಂದು ದಿನ ಇಂದ್ರಿಯಗಳೆಲ್ಲ ದುರ್ಬಲವಾಗಿ ದೇಹದ ನೆನಗಳೆಲ್ಲ ಸೋರಿ ಕೊನೆಗೆ ರುಗ್ಣಾವಸ್ಥೆಯಲ್ಲಿ ಬಂದು ನಾರಕಿಯಾಗಿ
ನಿಂದು ಪ್ರಾಣ ತ್ಯಾಗ ಮಾಡುವಂತ ಶಿಕ್ಷೆ ಜಗದೊಳಗೆ ಇನ್ನೊಂದಿಲ್ಲ. ಅಂತ ಶಿಕ್ಷೆಯನ್ನು ಬಳಸಿ ಸವಿಸಿ ಅನುಭವಿಸಿ ಸಾಕಾದಂಥ ಮನುಷ್ಯ ಯಾತಕ್ಕಿದು ಹೀಗಾಗ್ತದ? ಸುಖವು ತೋರ್ತಾನೆ ಇತ್ತು ಅಂದ್ರೆ ಕೊನೆಯವರಿಗೆ ಯಾಕೆ ತೋರ್ಬಾರ್ದು? ಈ ಸುಖದ ಪರಿಣಾಮಗಳು, ಸುಖದ ಸ್ಥಾನಗಳು, ಸುಖದ ಪರಿಭಾಷೆಗಳು ಎಷ್ಟು ತೆರನಾಗದಾವ ಅಂತ ಹೇಳಿ ಸುಖವನ್ನು ಹುಡುಕೋತ ಬಂದವ. ಏನ್ ಹುಡುಕಾಕ್ ಶುರು ಮಾಡ್ಯಾನ ಈಗ? ಅದು ಕತೆ ಹೇಳ್ತಿರ್ತಾರೆ ಒಂದು ರುದ್ರಣ್ಣ. ಈ ಪುನಗ ಬೆಕ್ಕಂತಿರ್ತಾವ ಶ್ರೀಶೈಲ್ ಗುಡ್ಡದಾಗ. ಅವಕ್ಕ ಇನ್ನೊಂದು ಹೆಸರು ಕಸ್ತೂರಿ ಮೃಗ. ಅದು ಕಸ್ತೂರಿ ಮೃಗ. ಅದಕ್ಕೆ ಈ ಹೊಕ್ಕಳ ಬುಡಕ ಒಂದು ಸಣ್ಣದಾದಂತದ್ದು ಈ ಹೆಂಗ ಹೂಗಳೆಲ್ಲ ಅರಳಿ ನಿಂತಾಗ ಆ ಹೂವಿನಿಂದ ಹೆಂಗೊಂದು ಸುವಾಸನೆ ಬರ್ತದಲ್ಲ, ಹಂಗ ಆ ಕಸ್ತೂರಿ ಮೃಗಕ್ಕೆ ವಯಸ್ಸಿಗೆ ಬಂದ ಕೂಡ್ಲೆ ಅದು ಅಲ್ಲೊಂದು ಬೀಜ ಉತ್ಪನ್ನ ಆಗಿ ಆ ಬೀಜದಿಂದ ಕಸ್ತೂರಿಯ ವಾಸನೆ ಹೊರಗೆ ಬರ್ತದೆ. ಈಗ ನಿಮ್ಮ ಹೊಕ್ಕಳಿಲ್ಲ ಇದು, ನಿಮ್ ಈ ಹೊಕ್ಕಳಂತೆಲ್ಲ ಇರ್ತದ. ನೀವ್ ಹಿಂಗ ಸ್ಟ್ಯಾಂಡಿಂಗ್ ಪೊಸಿಷನ್ದಾಗ ಇರ್ತೀರಿ, ಅದು ಹಿಂಗ ನಾಯಿ ಪೊಸಿಷನ್ದಾಗ ಹಿಂಗ್ 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 ಅಡ್ಡಾಡಿರ್ತದೆ ವರ್ಟಿಕಲ್ ಸೆಕ್ಷನ್. ಆ ಬೀಜ ಅದಕ್ಕೆ ಕೂಸಿದ್ದಾಗ ನಾರುದಿಲ್ಲ. ಅದು ಈ ಹೆಂಗ ವಯಸ್ಸಿಗೆ ಬರ್ತಿರಲ್ಲ, ಈ ಹೆಂಗ ಅರಳಿದ ಹೂ ನಾರ್ತೈತಲ್ಲ ನಿಮಗೆ, ಹಿಂಗ ಆ ಪ್ರಾಣಿ ವಯಸ್ಸಿಗೆ ಬಂದ್ ಕೂಡ ನಾರ್ತತೆ. ಅದಕ್ಕೆ ಇವತ್ತ ನಾರ್ತತಿ, ಇವತ್ತ ಹಿಂಗ ಆಕತಿ ಅಂತ ಮೊದಲು ಗೊತ್ತಿರೋದಿಲ್ಲ ಅದಕ್ಕೆ. ಅದು ಒಂದೊಂದು ದಿವಸ ಏನಾಗ್ಬಿಡ್ತೈತಪ್ಪ ಅಂದ್ರೆ ಆ ದೇಹ ಅದು ತನ್ನ ತಾನೇ ಮ್ಯಾಚುರಿಟಿ ಆಗಿ ಅದು ಪಟ್ನ ಆ ಸುವಾಸನೆ ಅದು ಹೊರಗೆ ಬಂದ್ಬಿಡ್ತದೆ. ಅವಾಗ ಅದಕ್ಕೆ ಏನ್ ಅನಿಸ್ತದಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸುವಾಸನೆ ನಾರ್ತದ. ಆ ಸುವಾಸನೆ ಎಷ್ಟು ಸುಖವಾಗಿದಲ್ಲ, ಆ ಸುವಾಸನೆ ಎಲ್ಲದ ಅಲ್ಲಿಗೆ ನಾವು ಹೋಗ್ಬೇಕಂತ ಓಡಾಕ್ ಶುರು ಮಾಡ್ತೀವಿ. ಓಡಾಕ್ ಶುರು ಮಾಡಿದ ಕೂಡಲೇ ಆ ಕಾಲಗಳು ಓಡಾಕ್ ಹತ್ತಾನ ಆ ಹೊಟ್ಟೆ ಬುಡಕ್ ತಿಕ್ತತಿ, ತೇಕ್ ಹತ್ತತಿ. ಅವಾಗ ಅದು ಉಜ್ಜಿದಂಗಾಗಿ ಹೆಚ್ಚು ನಾರಾಕ್ ಶುರು ಮಾಡ್ತದೆ. ಓಡಿ 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 ಕೊನೆಗೆ ಆ ವಾಸನೆಯ ಜಾಡು ಹಿಡಿದು ಎಲ್ಲಿ ಬೇಕಾದಲ್ಲಿ ನೀರಿಲ್ಲ, ಹಣ್ಣಿಲ್ಲ, ಈ ಊರ್ ಅನ್ನಂಗಿಲ್ಲ, ಇನ್ನೊಂದು ಊರ್ ಅನ್ನಂಗಿಲ್ಲ, ನಮ್ಮೂರ್ ದಾಟಿ ತನ್ನಂಗಿಲ್ಲ, ಗುಡ್ಡ ಅನ್ನಂಗಿಲ್ಲ, ಗವಾರ ಅನ್ನಂಗಿಲ್ಲ, ಓಡ್ತು. ಓಡಿ ಸಾಕಾತು, ತೇಕ್ ಹತ್ತು, ಇದಿ ಬಿಡ್ಕೊಳಕ್ ಹತ್ತು, ಕಾಲು ಸವಿತು, ಒಂದು ಗಿಡದಂತೆಲ್ಲಿ ಹೋಗಿ ರಪ್ ಅಂತ ಹೇಳಿ ಬಿತ್ತು. ನಾಯಿಗಳು ಮಲ್ಕೊಂಡು ಥಂಡ್ಯಾಗಿ ನಾಯಿ ಮಲ್ಕೊಂಡಿರ್ತಾವ ನೋಡಿರೇನು, ಹಿಂಗೆ ಯು ಶೇಪ್ ಆಗಿರ್ತಾವ, ನಡ ಬಗ್ಗಿಸವು. ಆ ಮುಖ ಓದ ತೊಡಿ ಸಿದ್ಧಾಗಿ ಇಟ್ಕೊಂಡಿರ್ತಾವ. ನಾಯಿಗಳಿಗೆ ಥಂಡಿ ಇತ್ತಂದ್ರ, ಮಳಿ ಬತ್ತಂದ್ರ ಮಣ್ಣು ಕೆಬರ್ತಾವು. ಮಣ್ಣು ಕೆಬರ್ ಏನ್ ಮಾಡ್ತಾವ ಅಂದ್ರ ಆ ಮುಖ ಓದ್ ತಮ್ಮ ತೊಡಿ ಸಿದ್ಧಾಗಿ ಇಟ್ಕೊಂಡು ಮಕ್ಕತಾವು. ಹಿಂಗ ಆ ಕಸ್ತೂರಿ ಮಗ ಆ ದನಿವಿನಿಂದ ಒಂದು ಕಡೆ ಗಿಡದ ಬಿಡಕ ಹೋಗಿ ಮುಖ ಹೋದ ತನ್ನ ತೊಡಿಸಿಂದಾಗ ಇಟ್ಕೊಳಾಕ ಹಿಂಗ ಬಗ್ಗಿ ನೋಡ್ತು. ವಾಸನೆ ಎಲ್ಲದಕ್ಕಿಂತ ಹೆಚ್ಚು ಅಲ್ಲೇ ಇತ್ತು. ಇಷ್ಟು ತಕ್ಕ ಏನ್ ತಿಳ್ಕೊಂಡಿತ್ತು? ಹೊರಗಡೆ ಐತಂತ ತಿಳ್ಕೊಂಡು. ಹೊರಗಡೆ ಹೌದಿ. ಓಡಿ 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 ದಣದು ಕೊನೆಗೊಂದು ದಿನ ಆ ಸುವಾಸನೆ ತನ್ನಲ್ಲಿಯೇ ಇದೆ ಅನ್ನೋದು ಹೆಂಗ ಗಮನಕ್ಕೆ ಬಂತು. ಹಾಗೆ ಸುಖದ ಬೆಂಬತ್ತಿ ಜೀವ ಬಳಲ್ದ. ಹೆಂಡತಿಯಲ್ಲಿ ಸುಖ ಆದ ಅಂತ ಗಂಡ ತಿಳ್ಕೊಂಡ, ಗಂಡನಲ್ಲಿ ಸುಖ ಆದ ಅಂತ ಹೆಂಡತಿ ತಿಳ್ಕೊಂಡ್ಲು. ಏನು ಹೇಳಿ ರುದ್ರಣ್ಣ? ಭರ್ತೃಹರಿ ಇದಕ್ಕೊಂದು ಮಾತು ಬರ್ದಾನ. ಭರ್ತೃಹರಿ ಮಾತು ಬರಿತಾನ, ಹಿಂಗೊಂದು ಮಾತು ಬರಿತಾನ. ಎದೆಯೊಳಗೆ ಚುಚ್ಚಿ ನನಗೆ ಬೆನ್ನೊಳಗೆ ಪಾರಾದವರು. 70-72ನೇ ದಶಕ ಇರಬಹುದು. ನಾನು ಮಲ್ಲಿಕಾರ್ಜುನ ಶಿವಯೋಗಿಗಳ ಹತ್ತಿರ ಇರ್ತಿದ್ದೆ. ಮಲ್ಲಿಕಾರ್ಜುನ ಅಪ್ಪಗಳು ಇದನ್ನ ಪಾಠ ಮಾಡಿದ್ರು. ಪಾಠ ಮಾಡಿ ಕೊನೆ ವಾಕ್ಯವನ್ನು ಅವ್ರು ಹಿಂಗ್ ಹೇಳ್ತಿದ್ರು. ಪಾರ್ಶ್ವಾಸ್ಥಂ ವಿಲೋಕ್ಯ ನ ಶಂಕತೆ
ಆ ಸೂತ್ರದ ಕೊನೆ ವಚನ. ಹೌದು. ದೇವನೇ ಬಂದು ಹೇಳಿದ್ರು ಬುದ್ಧಿ ಬರ್ಲಿಲ್ಲ ಅಂತ ಅದಕ್ಕೆ ಒಂದು ನಾಯಿಯ ಕಥೆ ಬರ್ದಾರ ಅವರು. ಅದರಲ್ಲಿ ಒಂದು ಏನಿಲ್ಲ, ಒಣ ಎಲವನ್ನು ತಿಂದು ಒಣ ಎಲುವಿನಲ್ಲಿ ರುಚಿ ಇದೆ ಅಂತ ತಿಳಿದು ಒಂದು ನಾಯಿ, ಅದು ಬಹಳ ದೊಡ್ಡದದ, ಮತ್ತೆ ಯಾವಾಗಾರ ಹೇಳ್ತಾರೆ, ಸಮಯ ಕೇಳ್ಬೇಕು ಅಂತ ಹೇಳ್ತೇನೆ. ಒಂದು ಒಣ ಎಲವನ್ನು ತಗೊಂಡು ಹೋಗಿತ್ತು ನಾಯಿ, ಗಿಡದ ಬುಡಕ ಮಲ್ಕೊಂಡು ಒಣ ಎಲುವು ತಿಂತಿತ್ತು. ಆ ಒಣ ಎಲುವಿನ ಚೂರು ಒಡೆದು ನಾಯಿಯ ದವಡ್ಯಾಗ ನೆಟ್ಟಿತ್ತು. ನಾಯಿ ದವಡ್ಯಾಗಿಂದ ರಕ್ತ ಸೋರ್ತಿತ್ತು. ಆ ರಕ್ತ ಎಲುವಿಗೆ ಹತ್ತಿತ್ತು. ನಾಯಿ ಅಂತ ತಿಳ್ಕೊತಿತ್ತು ಎಲುವಿನ. ಅದನ್ನ ನೋಡಿ ಸ್ವತಃ ಭಗವಂತನೇ ಬಂದ. ಪಾಪ ನನ್ನ ಕ್ಷೇತ್ರದಲ್ಲಿ ನಾಯಿಗೆ ಹಣ್ಣಿಲ್ದಂಗ ಆಗಬಾರದು ಅಂತ ಅಮೃತದ ಕಲಶವನ್ನೇ ತಂದ. ನಾಯಿ ಅಂತ ತಿಳ್ಕೊತ್ತು ಅಡವ್ಯಾಗ ಯಾವ ಒಬ್ಬ ತಿರುಕ ನನ್ನ ಎಲುಬು ಕಸ್ಕೊಂಡು ತಿನ್ನಾಕ್ ಬಂದಾನಂತ ತಿಳ್ಕೊತ್ತು. ಪರಮಾತ್ಮ ಏನ್ ತಂದಿದ್ದ? ಅಮೃತ ಕಳಸವನ್ನೇ ತಂದಿದ್ದ. ನಾಯಿ ಏನ್ ತಿಳ್ಕೊತ್ತು? ತಿರುಕ್ ಬಂದಾನಂತ ತಿಳ್ಕೊ. ಪರಮಾತ್ಮನನ್ನೇ ತಿರ್ಕೊಂಡು ಹೋತು. ಹಾಳಾಗಿ ಹೋಗಂತ ಹೋದ. ನ ಗಣಯತಿ ಕ್ಷುದ್ರು ಜಂತು. ಏನು ಹೇಳೋದು ಈ ಜೀವಿಗಳಿಗೆ ಅಂತ ಪರಮಾತ್ಮ ಅಮೃತ ಕಲಶ ತಗೊಂಡು ಹೋಗ್ಬಿಟ್ಟ. ಇದು ಕಥೆ, ಇದು ಕಥೆ. ಬಿಡಿ ಬಿಡಿ. ಸದ್ಗುರುನಾಥ ಜ್ಞಾನವೆಂಬ ಅಮೃತದ ಕಲಶವನ್ನು ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಾನಿಲ್ಲ ನೋಡು. ಆದ್ರೆ ವಿಷಯಾದಿಗಳಲ್ಲಿ ಮುಳುಗಿದಂತಹ ಈ ಮನವೆಂಬ ನಾಯಿ ಇದೇನ್ ತಿಳ್ಕೊಂತಪ್ಪ ಅಂತಂದ್ರೆ, ಈ ಏನ್ ನಮ್ಮ ಸಂಸಾರದ ಮುಂದೆ ಯಾರ ಸಂಸಾರ ಐತಿ ಏನ್ ತಿಳ್ಕೊತಾವ ಇವು? ನಮ್ ಸಂಸಾರದ ಮುಂದೆ ಯಾವ ಸಂಸಾರ ಐತೆ? ಸಂಸಾರ ಐತಿ. ಹಾಗೆ ತಿಳಿದುಕೊಂಡಂಥವ್ರನ್ನ ಯಾರು ಉದ್ಧರಿಸೋರು? ಯಾರು ಉದ್ಧರಿಸೋರು ಹೇಳಿ? ಎಲ್ಲದರ ಮಧ್ಯದಲ್ಲೇ ನಿಮ್ಮ ಎಷ್ಟೋ ಜನ್ಮದ ಪುಣ್ಯ, ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಸಣ್ಣ ಸಣ್ಣ ಪುಣ್ಯ ಕಾರ್ಯಗಳು ಅವು ನಿಮಗೆ ಕೈಗೂಡಿ ಬಂದಿದಾವೆ. ಈಗ ಹೆಂಗೆ LIC ಯಲ್ಲಿ ಹಾಕಿದ ಸಣ್ಣ ಸಣ್ಣ ಹಣ ಒಂದಿನ ದೊಡ್ಡ ಮೊತ್ತ ನಿಮ್ಮ ಮನೆಗೆ ಬರ್ತತೆಯೋ, ಹಂಗ ಕೋಟಿ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಇವತ್ತು ಕೂಡಿ ನಿಮ್ಮ ಮುಂಬಾಗಿಲಿಗೆ ಬಂದು ಸುಖದ ಸೆಲೆಯನ್ನ ಹುಡುಕಿ ಕೊಡಾಕ್ ಹೊಂಟಾನವ. ನಿನ್ನೆ ಒಂದಿಷ್ಟು ನೋಡಿದೀವಿ, ಸುಖದ ಸಂಪಲ್ ತೋರ್ಸ್ಯಾನ್ ನಿಮಗೆ. ಮೊದಲನೇದು ಇಷ್ಟೊತ್ತಕ್ಕ ಹೇಳಿದ ವಿಷಯ ಸುಖ, ರಾಗ ವಿಷಯ ಚಂದ ಒಂಥರ ನನಗೆ ಇಲ್ಲ ಕಷ್ಟ ಅನಿಸ್ತೈತಿ ನನಗೆ. ಅಂದ್ರೆ ಅವ್ರಿಗೆ ಅಮ್ಮ ತಾಯಿ ಒಂದಿಟ್ಟು ಹಳಸಿದ್ದು ನಿನ್ನಿದು ಇದ್ರ ಕೊಡಿವಾ ಅಂತ ಅನ್ನೋದಿಲ್ಲ. ದಾರ್ಯಾಣೆ ತಗೊಂಡು ಅವ್ರಿಗಿಂತ ನಾವೇನ್ ಕಡಿಮೆ, ಅವ್ರಿಗೆ ತಿರುಕು ಅಂತೀರಿ. ನಿಮ್ ಸ್ಕೂಲ್ನ್ಯಾಗ ಒಂದ್ ಯಾವ್ದಾರ ಪೋಸ್ಟ್ ಇದ್ರ ಕೊಡಿಯಪ್ಪ ಅನ್ನೋದಿಲ್ಲ ನಾ ಬಂದ್. ಮತ್ತೇನ್ ವ್ಯತ್ಯಾಸ ಐತನ? ಏನ್ ವ್ಯತ್ಯಾಸದ ಹೇಳು? ಯಪ್ಪ ನಮ್ಮ ಹುಡುಗಿ ಹೆಣ್ಣು ತೊಲ್ ಒಂದು ಇಂತಾದ್ರ ನಿಮ್ ಊರಾಗ ಒಂದ್ ಹೆಣ್ಣು ಕೊಟ್ಟು ಕೊಡಿಯಪ್ಪ, ಏನ್ ವ್ಯತ್ಯಾಸ ಐತಿ? ಏನು ವ್ಯತ್ಯಾಸ ಇಲ್ಲ. ಏನ್ ವ್ಯತ್ಯಾಸ ತೋರ್ಸು. ಇಲ್ಲ MLA ಆಗೇನಿ, ಎಟ್ ಮಂತ್ರಿ ಮಾಡ್ರಿ ಸಾಹೇಬ್ರ, ಏನ್ ವ್ಯತ್ಯಾಸ ಐತಿ? ಏನು ಯಾವ ರಂಗದಲ್ಲಾರ ಹೋಗಪ್ಪ. ಪ್ರಾರಂಭದಲ್ಲಿ ಸಂತೋಷ, ಕೊನೆಗೆ ಕ್ರೌರ್ಯ. ಅದಕ್ಕೇನಂತ ಕರೆದ? ವಿಷಯಾನಂದ. ಏನಂತ ಕರೆದ? ವಿಷಯಾನಂದ. ವಿಷಯಾನಂದದಲ್ಲಿ ತಿರುಕತನ. ಅದು ತಿರುಕರಿಗೆ ಅಂದರೆ ಸುಖಾತತನ ಇಲ್ಲ. ಮಣಿ 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 ತಿರುಗಬೇಕು, ಊರು ತಿರುಗಬೇಕು, ತಿರುಗಿ ಎಲ್ಲೇ ಒಂದು ಕಡೆ ಬೀಳಬೇಕು. ಹಾಗೇನು ಸುಖ ಆಗ್ತದೆ ಹೇಳು? ಆ ತಿರುಕಿಗೆ ಒಂದಿನ ದನದ ನಿದ್ದೆ ಬರುತ್ತೋ ಇಲ್ಲೋ? ಬರ್ತದೆ. ಒಂದು ವಿಷಯಗಳ ಹುಡುಕಾಟದಲ್ಲಿ, ತಾಕಲಾಟದಲ್ಲಿ, ಮಿಡುಕಾಟದಲ್ಲಿ, ತಡಕಾಟದಲ್ಲಿ
ನಿಮಗೆ ಸಾಕಾಗಿ ನಿದ್ರೆ ಬಂದು ನಿದ್ರೆಯಲ್ಲಿ ಸುಖದ ರೂಪ ಕಾಣಿಸ್ತಲ್ಲ ನಿಮಗೆ, ಹೌದು ಅಪ್ಪಾಜಿ. ಅದಕ್ಕೆ ಏನಂತ ಕರೆದ್ರು? ಬ್ರಹ್ಮಾನಂದ. ಬ್ರಹ್ಮಾನಂದ. ಹಾಗೆ ಬೆಳಗಿನ 5:45 ಆಯ್ತು, ಅಲಾರಾಮ ಹೊಡಿತು, ಕೋಣೆಯೊಳಗೆ ಶಬ್ದ ಶುರು ಆತು, ಮನೆಯನ್ನು ಬಂಡೆ ಕೈ ಬಿಡಾಕತ್ತಿದ್ರು, ಏಳ್ಬೇಕನ್ನೋ ಮನಸ್ಸಿಲ್ಲ, ನಿದ್ರೆ ಸರದ. ಆ ನಿದ್ರೆಯ ವಾಸನೆಯಲ್ಲಿ ತೊಟ್ಟಿಲದಲ್ಲಿ ಮಗುವು ಕೈ ಬಿಡಲು ಕರೆದಂತೆ. ಅದಕ್ಕೇನು ಅನ್ಬೇಕು? ವಾಸನಾನಂದ. ವಾಸನಾನಂದ. ಹೌದಿಲ್ಲ? ಹೌದು. ಮುಂದಿಂದ ಯಾವ್ದು ಮುಂದಿನ ಹೇಳೈತೋ ಇಲ್ಲೋ? ಮುಖ್ಯಾನಂದ ಹೇಳೈತನ? ಹ್ಞೂ ಹೇಳ. ಓದು, ಏನೋ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮುಖ್ಯಾನಂದ ಹೇಳಪ್ಪಾಜಿ. ಹ್ಞೂ ಹೇಳು, ಅದ್ರ ಸಾಲರು ಹೇಳಿ, ಎಲ್ಲಿತ್ತು ಅದು, ಏನು ಓದದ? ಹೌದು. ಹಾನೋಪದಾನ ಎಂಬೇನು ಮಿಲ್ಲದ ಉಪೇಕ್ಷ ಮಾನಸವು ಐದಲ್ ಅನೂನವಾದ ಅನುಪಮ ಸುಖವೇ ನಿಜ ಸುಖವೇ ನೀನು. ಹೇಳೈತಲ್ಲ, ನಿನ್ ಶೆಟ್ಕೊಂಡ ಗಂಡನ ದೃಷ್ಟಾಂತ ಕೊಟ್ಟಿಲ್ಲ? ಹೌದು ಹೇಳೈತೆ. ಚೂಡ್ಕೀಟಿ ಅದು ಏಂತಿ ಶೆಟ್ಕೊಂಡ ಗಂಡ ಬ್ಯಾಸೊತ್ತು ಮಾಡ್ಕೊಂಡವ, ಹೌದಲ್ಲ? ಈಗ ಒಂದ್ ಕಡೆ ಗುತ್ತಿಗೆ ಕೆಲಸ ಹಿಡಿದಿರ್ತೀವಿ, ಮಾಡಿ 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 ಸಾಕಾಕತಿ, ಹಾಳಾಗಿ ಹೋಗೋ ಮರ ಜೀವದ ಕತೆ ಹೆಚ್ಚಿಂದ ಎಲ್ಲಿ ಅಂತೇಳಿ ಬಂದು ಕೂತ್ ಬಿಡ್ತೀರಿ. ಅದ್ರಿಗೆ ಬೇಕಾದಕತಿ ಏನ್ ಮಾಡಕತಿ? ಅದರೊಳಗನೆ ಉದಾಸೀನವಾಗಿ ಅನಿವಾರ್ಯವಾಗಿ ನೀನು ಅದರ ಒಂದು ಆನಂದದ ಸೆಳವು ಪಡಿತೀಯಲ್ಲ, ಅದಕ್ಕೆ ಏನಂತ ಕರೆದ್ರು ಅವರು? ಮುಖ್ಯಾನಂದ. ಹೌದಿಲ್ಲ? ಆ ಮುಖ್ಯಾನಂದವು ಅತ್ಯಂತ ಸಮೀಪವಾಗಿ ಎದಕ್ಕೈತಿ ಅಂದ್ರೆ, ಈ ಮುಖ್ಯ ಗುರುಗಳು ಎದಕ್ಕೆ ಸಮೀಪ ಇರ್ತಾರೆ? ಚೇರ್ಮನ್ ಸಮೀಪ ಇರ್ತಾರಿಲ್ಲ? ಈಗ ಪ್ಯೂನ್ ಅದಾನ ಒಬ್ಬ, ಪ್ಯೂನ್ ಡೈರೆಕ್ಟ್ ಚೇರ್ಮನ್ ಚೇಂಬರ್ಗೆ ಹೋಗ್ತಾನ? ಇಲ್ಲ. ಆ ಪ್ಯೂನ್ ಬಂದು ಆ ಕ್ಲಾಸ್ ಟೀಚರ್ಗೆ ಹೇಳಿ, ಕ್ಲಾಸ್ ಟೀಚರು ಮತ್ತೊಬ್ಬ ಸಬ್ಜೆಕ್ಟ್ ಟೀಚರ್ಗೆ ಹೇಳಿ, ಅವ ಹೋಗಿ ಹೆಡ್ ಮಾಸ್ಟರ್ಗೆ ಹೇಳಿ, ಹೆಡ್ ಮಾಸ್ಟರ್ ಚೇರ್ಮನ್ಗೆ ಹೇಳಕ್ ಸಾಧ್ಯ ಐತಿ? ಹಂಗ ಮುಖ್ಯಾನಂದ ಯಾರ ಸಮೀಪ ಐತಪ್ಪ ಅಂತಂದ್ರೆ, ಮುಂದೆ ಬರುವಂತ ಯೋಗಾನಂದಗಳು, ಆತ್ಮಾನಂದಗಳು, ಹೌದಿಲ್ಲ? ಅದು ಸಮೀಪ ಐತೆ. ಅದಕ್ಕೆ ಮುಖ್ಯ ಗುರುಗಳು ಅಂತ ಬರ್ದಾರ. ಅದಕ್ಕೆ ಯಾವಾಗ ಸಂಸಾರ ವಲ್ಯ ಆಗಿ, ಮುಖ್ಯಾನಂದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ ನೋಡಿ. ಸಂಸಾರ ವಲ್ಯ ಆಗಿ ಶಂಕರ ಮನೆ ಬಿಟ್ಟು ಹೊರಟಿದ್ದ. ಹೊರಡ್ಲಿಕ್ಕೆ ತಾಯಿ ಅನುಮತಿ ಬೇಕಾಗಿತ್ತು. ಸನ್ಯಾಸಕ ನಿಯಮದ. ನೀವು ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ಸನ್ಯಾಸ ಆದ್ರಿ ಅಂತಂದ್ರೆ ತಾಯಿ ಅನುಮತಿ ಬೇಕು. ಗೃಹಸ್ಥಾಶ್ರಮ ಪ್ರವೇಶ ಆದ ನಂತರದಲ್ಲಿ ನೀವು ಸನ್ಯಾಸ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ ಹೆಂಡತಿ ಅನುಮತಿ ಬೇಕು. ಅನುಮತಿ ಅಂದ್ರೆ ಏನ್ ಬಿಟ್ಟು ನನಗೆ ಹೋಗೋದು ಬಹಳ ದಿನ ಅಂತ ಹೇಳಿ ನಾನೇ ಹೋಗಲ್ಲೇ. ಇವತ್ತಿನ ಕಾಲದೊಳಗೆ ಇಷ್ಟು ವಿಪರೀತ ಯಾವು. ಶಂಕರರ ಅನುಮತಿ ತೆಗೆದುಕೊಳ್ಳುವಾಗ ತಾಯಿಯ ಮಮತೆ ಅಡ್ಡು ಬಂದಿತ್ತು. ಅಡ್ಡು ಬಂದಾಗ ದೇವಲೋಕದ ಒಬ್ಬ ಗಂಧರ್ವ ಹೋದ ಜನ್ಮದಲ್ಲಿ ಮಾಡಿದಂತ ಒಂದು ದೋಷಕ್ಕಾಗಿ ದುರ್ವಾಸ ಮುನಿಗಳಿಂದ ಬಂದ ಶಾಪ, ನೀನು ಮೊಸಳೆಯಾಗಿ ಹೋಗುವಂತ ಶಾಪ ಕೊಟ್ಟಿದ್ದ. ಆ ಮೊಸಳೆಯಾಗಿ ಹೋಗು ಅಂದಾಗ ಗಂಧರ್ವ ಬಹಳಷ್ಟು ಮುನಿಗಳನ್ನ ಸಾಕಷ್ಟು ಬೇಡಿಕೊಂಡು ಶಾಪವನ್ನು ಬೇಡಿದಾಗ ಮುಂದೊಬ್ಬ ಶಿವನೇ ಬ್ರಹ್ಮಜ್ಞಾನಿಯಾಗಿ ಜನ್ಮಿಸಿ ಬರ್ತಾನೆ. ಅವನ ಪಾದವನ್ನು ಯಾವಾಗ ಸ್ಪರ್ಶಕತಿ ಅವಾಗ ನಿನ್ನ ಮೊಸಳೆ ಜನ್ಮ ನಿವೃತ್ತಿ ಆಕತಿ ಅಂತ ಹೇಳಿ ಮುನಿಗಳು ಶಾಪವನ್ನು ಹೇಳಿದ್ರು. ಕಾಲ ಕೂಡ್ತು, ನದಿ ಬಂದಿತ್ತು. ದಂಡೆಯಲ್ಲೇ ಆರ್ಯಾಂಬ್ಗೆ ನೋಡ್ಸ್ ನೆನಪಾತ. ಶಂಕರರ ತಾಯಿ ಹೆಸರು ಆರ್ಯಾಂಬ್ಗೆ. ಎಂತ ಹೆಸರಪ್ಪ. ಆ ತಾಯಿ ದಂಡೆಯಲ್ಲಿ ಬಟ್ಟೆ ತೊಡಿತಿದ್ಲು. ಮಗನನ್ನ ಈ ಕಣ್ಣಿನ ರೆಪ್ಪೆ ಅಂತ ನೋಡ್ಕೊತಿದ್ಲು. ಹುಟ್ಟಿದಾಗ ಕುಲಗುರುಗಳು ಒಂದು ಜ್ಯೋತಿಷ್ ಹೇಳಿದ್ರು, ಅವನ ಸನ್ಯಾಸ ಏನ್ ಮಾಡ್ತಾರಂತ ಹೇಳಿ. ಸ್ವಲ್ಪ ನೀರಿನಲ್ಲಿ ಹೋದ ಶಂಕರ 5 ವರ್ಷದ ಮಗು ಮೊಸಳೆಯನ್ನ ನೆತ್ತಿ ಮೇಲೆ ಕಾಲಿಟ್ಟು, ಅಮ್ಮ ಮೊಸಳೆ ಹಿಡಿದದ, ಸನ್ಯಾಸಿ ಆಗಂತಾನೆ ಆಶೀರ್ವಾದ ಮಾಡಿದ್ರೆ ಬಿಡ್ತದೆ, ಇಲ್ಲಾಂದ್ರೆ ಬಿಡುದಿಲ್ಲ ಅಂತ ಕೇಳಿದಾಗ ನನ್ನ ಮಗ ಉಳಿದ ಸಾಕು ಅಂತ ಹೇಳಿ ತಾಯಿ ಅಪ್ಪಣೆ ಮಾಡಿದಾಗ ತಾಯಿಯ ಮನೆ ಮುಂದೆ ರಾಜರ ಸಮ್ಮುಖದಲ್ಲಿ ಉಟ್ಟ ಬಟ್ಟೆಯನ್ನೇ ಕೌಪೀನವನ್ನೇ ಕಿತ್ತು ಜೋಳಿಗೆಯನ್ನು ಮಾಡಿ ನೀಡಿಸಿಕೊಂಡು
ಕೃಷ್ಣನ ಮಂದಿರ ಕಡೆಗೆ ಹೋಗ್ಬೇಕಾಗಿತ್ತಂದ್ರೆ ಎಷ್ಟು ಬೇಡಾಗಿರ್ಬೇಕು ರುದ್ರಣ್ಣ. ಹೌದು. ಹೆಂಗೈತಿ ನೋಡ್ತಮ್ಮ ಮುಖ್ಯಾನಂದ. ಅಂದ್ರೆ ತೋರ್ಪ ಜಗದಾದಿ ಪಡಿ ಪದಾರ್ಥಗಳಲ್ಲಿ ಶಿವ ಆನಂದ ಅಮುಖ್ಯ. ಮುಖ್ಯಾನಂದ ಹೆಂಗ್ ತಿಳ್ಕೊಬೇಕು ನೀವು? ತೋರ್ಪ ಜಗದಾದಿ ಪಡಿ ಪದಾರ್ಥಗಳು ಸಿಗುವಂತ ಆನಂದ ಅಮುಖ್ಯ. ಇನ್ನು ಮುಂದೆ ಕಾಣುವಂತ ಶಿವಯೋಗದಲ್ಲಿರೋ ಆನಂದವೇ ಮುಖ್ಯ ಅಂತ ತಿಳ್ಕೊಂಡು ಮನೆ ಹೊಸ್ತಿಲನ್ನ ಊರು ಗ್ರಾಮ ಜಿಲ್ಲೆ ತಾಲೂಕು ದೇಶ ಬಿಟ್ಟು ಬಲ್ಲಗುರುವಿನ ಶೋಧನೆಯಾಗಿ ಹೊರಗೆ ಹೊಂಡ್ತೀಯಲ್ಲ, ಆ ಹೊರಗೆ ಹೊಂದುವಾಗ ಏನೋ ಚೈತನ್ಯ ಬರ್ತತ್ ನೋಡೋದು. ಅದು ಮುಖ್ಯಾನಂದದ ವಚನ ಹೆಂಗೈತಿ ನೋಡಿ. ಇಲ್ಲೋ ಹಸಿವಾದೊಡೆ ಭಿಕ್ಷಾಟನೆಗಳುಂಟು ಹೇಳಿದ್ರಿಲ್ಲ, ಹೆಣ್ಮಕ್ಳು ಬಂದು ಹೇಳಿದ್ರಿಲ್ಲ ಆಕೆಗೆ. ತಂಗಿ ಹಸುವಾದ್ರೆ ಎಲ್ಲಿ ಹಾಕಿ, ರಾತ್ರಿ ಕತ್ಲಾಡಿ ಎಲ್ಲಿ ಮನ್ಕೊಳ್ಳಿ ಹಾಕಿ, ನೀರಡಿಸಿದ್ರೆ ಎಲ್ಲಿ ನೀರು ಕುಡಿ ಹಾಕಿ, ಸಾವುಕಾರನ ಮಗಳನಿ ಸಾವುಕಾರನ ಹೆಂಡತಿ ಹಂಗ ಬಿಟ್ಟು ಹೋದ್ರೆ ಹುಚ್ಚಿರಬೇಕು ಮಾಡಿದ್ರೆ ಏನಾಗ್ತದ ತಂಗಿ ಅಂದ್ರೆ ಏನ್ ಹೇಳಿದ್ಲಕ್ಕಿ? ಹೌದವಾ ಹೊಳ್ಳಿ ಹೋಗುಣ ನಡ್ರಿ ಊರ್ ಕಡೆ ಅಂದ್ಲನ? ಇಲ್ಲ ಏನಂದ್ಲು? ಅಂದ್ರ ರಾಜವಾಡೆ ಬಿಟ್ಟು, ಕ್ಲಾಸ್ಮೇಟ್ ಗೆಳಸಾರನ್ ಬಿಟ್ಟು, ಹಡ ತಾಯಿ ತಂದೆ ಬಿಟ್ಟು, ಹೊತ್ತ ಮುಳುಗು ಮುಂದೆ ಸೂರ್ಯ ಮುಳುಗು ಮುಂದೆ ಊರ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರ ಆ ಮುಖ್ಯಾನಂದದ ಶರತ್ ಎಷ್ಟು ಇರಬಾರ್ದು ಹೇಳು. ನೀವು ನಿಂತು ನೋಡ್ರಲ್ಲ, ಹಂಗ ರಾತ್ರಿ 9 ಸುಮಾರು ಹೋಗತ್ತಂದ ನಿಮಗೆ. ಈಗ ಏನು ಬುದ್ಧಿಗೆ ಐತೇನ ಸರ್ ನಿಮಗೆ? ಕತ್ಲ ಎಲ್ಲಿ ಹೋಗ್ಬೇಕು ನಾವು? ನೀವು ಆ ಮುಖ್ಯಾನಂದದ ಶಳತ ನೋಡ್ಕೋರಿ, ಸಂಕಟ ಮಾಡ್ಕೋರಿ. ಆ ಮುಖ್ಯಾನಂದ ವಿಷಯ ಬೆಂಕಿ ಹತ್ತಿರ ಅವ್ನು ಉತ್ತಕ್ಕೂ ಕಡ್ಡಿ ಕೊರದ. ಆ ಮುಖ್ಯಾನಂದದೊಳಗೆ ಎಷ್ಟೈತಿ ನೋಡದ. ನಾನು ನಿನ್ನ ಹಂಗ ಶತಗಳು ಅವು ಇವು ಅಂತ ಇಂತ ಹೇಳಿನಿ, ಅದನ್ನ ಬಿಡ್ರಿ. ಇನ್ನ ಹೆಂಗಿರ್ಬೇಕು ರುದ್ರಣ್ಣ? ಆ ಮುಖ್ಯಾನಂದವನ್ನು ದಾಟಿದಂತ ಆ ಮಹಾಪುರುಷ, ಆ ಆನಂದದ ಸೆಲೆ ಅದೇ ಕೊನೆಯಲ್ಲ. ಆನಂದದ ಸೆಲೆ ಇನ್ನು ದೂರದ ಅಂತ ನಿಜಗೊಂಡ್ರು ಮುಂದೆ ಕರ್ಕೊಂಡು ಹೊಂಟಾರೆ. ಓದ ಮುಂದಿನ. ಪ್ರಿಯವಾದ ವಿಷಯ ಸಂಚಯದ ಎಡೆಯಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳ ಸುಖವೇ ಅಲ್ಲಪ್ಪ. ನಿನ್ ಕೃಷ್ಣನ್ ಕಥೆ ಹೇಳಿಲ್ಲ, ಮತ್ತೆ ಭಾಳ ಅದನ್ನ ಓದಾಕತ್ತಲ್ಲ, ಹೇಳಿಲ್ಲ ಇದನ್ನ ಹೇಳತ್ತ. ಈಗ ಒಂದ್ ಕೆಲಸ ಮಾಡೋರು ಜನ, 10 ಮಂದಿ ಏನು ಭಾಗವತರು ಕುಂತು ನೃತ್ಯ ಮಾಡಕತ್ತಾರಲ್ಲ ಹೆಣ್ಣು ಹುಡುಗರು, ಆ ನಡುವರು ಕೃಷ್ಣನ್ ತೆಗೆದ್ಬಿಡ. ಅವ್ನು ಸುಮ್ಮನೆ ನಿಂತಾನ. ಅವಂದ್ ಏನತ್ತ ಅಲ್ಲಿ ಕೆಲಸ? ಏನಪ್ಪಾ ಅವ್ರು ಊಡೇನ್ ಕುಣಿಯಾಕತ್ತಾನೋ ಏನ್ ಮಾಡ, ಸುಮಾನ ಒಂಟಿ ಗಾಲಿನ ಮೇಲೆ ಬಾಯಾಗ ಹಿಂಗ್ ಕೊಳಲ್ ಹಿಡ್ಕೊಂಡ ಕಿರೀಟ್ ಇಟ್ಕೊಂಡು ನಿಂತಾನ ಅವ. ಮತ್ ಸುಮ್ಮನೆ ನಿಂತಾನ ಅಂದಿನ ಅವ್ನ ಕೆಲಸ ಏನ್? ತೆಗೆದ್ಬಿಡ ನೋಡು, ಡ್ಯಾನ್ಸ್ ಮಾಡ್ತಾರೇನೋ ಅವರು? ಮಾಡಂಗಿಲ್ಲ. ಅವಲ್ಲಿ ಅದಾನಂತ ಅವ್ರು ಕುಣಿಯಾಕತ್ತಾರ ರುದ್ರನ. ಅವ ಅಲ್ಲಿ ನಿಂತಾನಂತೆ ಹೇಳಿ ಅವನನ್ನ ಮೆಚ್ಚಿಸುವ ಸಲುವಾಗಿ ಆ ಭಾಗವತೋತ್ತಮರು ಕುಣಿದು ನೃತ್ಯ ಮಾಡಿ, ದೀಪವನ್ನು ಕೈಯಾಗಿ ಹಿಡಿದು ಭರತನಾಟ್ಯ ಮಾಡಿ, ಸಕಲಾಂಗಗಳನ್ನು ಪ್ರದರ್ಶಿಸಿ ಅವನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ಏನು ಕುಣಿಯಾಕತ್ತಾರಲ್ಲ, ಅವರು ನಿಜವಾದ ಆನಂದದ ಸೆಲೆ ಕೃಷ್ಣನಲ್ಲೈತೆ. ಹಂಗ ಹೇಳಕತ್ತಾನವ. ಎಷ್ಟು ಚಂದ ಬರ್ದಾನ ನೋಡದನಟ. ತಾನೇ ಯಾರಿಲ್ಲ ತಾನೇ? ಹೌದಿಲ್ಲ? ಕಿವಿಯಿಂದ ಕೇಳುವ ಇಂಪಾದ. ಈಗ ನಮ್ಮವ್ ಹಾಡ್ತಾಳಪ್ಪ, ನನಗೆ ಭಯಂಕರ ಆನಂದ ಆಕತಿ. ಆನಂದ ಎದರಿಂದ ಆತು? ಅಲ್ಲಿ ರಾಯಚೂರ ಕುತ್ಕೊಂಡು ಅವು ಹಾಡಕತ್ತಾಳು. ಅದು ಬಂದು ನನ್ನ ಕಿವಿಯೊಳಗೆ ಬಂದ ಆ ಶಬ್ದ, ನನ್ನ ಕಿವಿಯೊಳಗೆ ಆ ಮಾಧುರ್ಯ ಬಂದು ನನ್ನ ಕೊಟ್ಟು ಆನಂದ ಮಾಡ್ತೇವೆ ಇಲ್ವ? ನನ್ನ ಆ ಕಿವಿಯೊಳಗಿರುವ ಆನಂದ, ಈ ಫ್ಯಾನಿನ ತಂಪಾದ ಗಾಳಿಗೆ ಬರುವ ಚರ್ಮಾನಂದ, ಅಷ್ಟನ್ನು ಹೊಂದಿಸ್ಬೇಕು. ಅಷ್ಟು ಎಷ್ಟು ಹೇಳಿ ಈ ಅಷ್ಟು ಆನಂದಗಳ ಸೆಲೆ ಎಲ್ಲೈತಂದ್ರೆ ಆತ್ಮನಲ್ಲಿ ಐತಿ. ನನ್ನ ಜೀವನ ಇರ್ಲಿಲ್ಲ ಅಂದ್ರೆ ಆಕಿತ್ತನ ಇದೆ? ಇಲ್ಲ. ನನ್ನ ಚೈತನ್ಯ ಇರ್ಲಿಲ್ಲ ಅಂದ್ರೆ ಆಕೆ ಹಾಡು ನನಗೆ ಸಂತೋಷ ಕೊಡ್ತಿತ್ತನ? ಅದು ಇಲ್ಲ. ಇಲ್ಲ. ಹೌದಿಲ್ಲ? ಹೇಳು. ಅದು ಅದು ಆತ್ಮಾನಂದ. ಇದನ್ನ ನೀವು ವಿತ್ತತ ಪುತ್ರ ಪ್ರಿಯ ಇವನ್ನೆಲ್ಲ ಓದಿಲ್ಲ ಅದ್ರಾಗ. ಆತ್ಮವು ಪರಮಂ ಪ್ರಿಯಂ ಭವತಿ. ಮುಂದಿನ. ಕನಸಿನಂತೆ ಇರೆ ಜಗವನ ಪುಸಿ ಎಂದು
ತನ್ನನೇ ಭೇದರಹಿತನು ಎಂಬ ಅನುಭೂತಿಯೊಡು ಮಿಕ್ಕ ಸುಖವೇ ನಿಜ ಸುಖವೇ ನೀನು. ಇಲ್ಲಿಗೆ ನಿಮ್ಮದು ಕ್ಲಾಸ್ ಚಾಲು ಆತಪ್ಪ. ಹೌದು ಇಷ್ಟ ತನಕ ನಿಮ್ಗೆ ಅನುಭವಕ್ಕೆ ಇದ್ದದ್ದು ಇವು. ಹೌದು ಇವು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಘಟಿಸ್ತಾವ. ಆದ್ರೆ ಈ ಆನಂದದಿಂದ ನೀವು ಪ್ರಯತ್ನದಿಂದ ಘಟಿಸಿಸ್ಕೋಬೇಕಿನ್ನದನ್ನ. ಹೌದು ಇದು ಈಗ ಏನ್ ನಿಮಗ್ ಬಂತಲ್ಲ ಈ ಆನಂದ, ಈ ಆನಂದದ ಇದ್ರ ವಿಚಾರ ಎಷ್ಟು ಸತ್ಯ ಐತಪ್ಪ ಅಂತಂದ್ರೆ, ಅಂತೂ ಆನಂದ ಅಂತೂ ನಿನಗ್ ಬೇಕಾ? ಹೌದು. ಈ ಆನಂದ ಬೇಕಾತಪ್ಪ ಅಂತಂದ್ರ ಆನಂದಕ್ಕೆ ವಿರೋಧವಾದದ್ದನ್ನ ನೀ ಬಿಡಬೇಕು. ನಿನಗೆ ತೇಕ್ ಹತ್ತೈತಪ್ಪ. ಡಾಕ್ಟರ್ ಹತ್ತಿರ ಆದ್ಕೂಡ ಅವ್ನು ಏನ್ ಕೇಳ್ತಾನಪ್ಪ ಅಂತಂದ್ರೆ, ತುಟ್ಟ ಸೇರ್ತಿ ಅಂತಮ್ಮ ಅಂತ ಕೇಳಿದ. ಸೇರ್ತನ್ರಿ ಸರ್ ಅಂದ್. ಏಸ್ ಕಟ್ಟು ಸೇರ್ತಿಪ್ಪ? ದಿನಕ್ಕೆ 4 ಕಟ್ಟು ಸೇರ್ತನ್ರಿ. ಇನ್ನು ಮೇಲೆ ನೀ ಬದುಕಬೇಕಾದ್ರೆ ಇವನು ಬಿಡ್ಬೇಕಪ್ಪ. ಡಾಕ್ಟರ್ ಹೇಳಿದ್ರು ಇಲ್ಲೋ? ಹಾಗೆ ಈ ಬದುಕಿನಲ್ಲಿ ನಿನಗೆ ದುಃಖದ ಬೀಜ ಏನಾಗೈತಂದ್ರ ತೋರ್ಪ ಜಡದ ವಿಷಯಗಳೇ. ಬೇಕು ಅಂತ ಹೋಗ್ತಿ, ಒಮ್ಮೆ ಸಿಕ್ಕ ಕಾಡ್ತಾವು, ಒಮ್ಮೆ ಸಿಗದ ಕಾಡ್ತಾವು. ಹೌದಲ್ಲ ಹೇಳು? ಸಿಕ್ಕದ್ದು ಎಲ್ಲ ಸುಖನ ಕೊಡ್ತಾವಂತ ಏನೈತೆ? ಒಮ್ಮೆ ನಿಮಗೆ ಈ ವಿಷಯಗಳು ದೊರಕಿ ಕಾಡ್ತಾವ, ಒಮ್ಮೆ ದೊರಕಲಾರ್ದ ಕಾಡ್ತಾವ. ಎಣ್ಣೆ ಸಿಗು ಮಾಟ ಸಿಗೋಳ್ಳನ್ನು ಚಿಂತಿ, ಸಿಕ್ಕದಿಂದಕ್ಕೆ ಉಪಟಳಕ್ಕೆ ತಡ್ಕೊಳ್ಳಾರದು ಚಿಂತಿ. ಅಂದ್ರೆ ತೋರ್ಪ ಜಗದಾದಿ ಸಕಲ ಪಡಿ ಪದಾರ್ಥಗಳು ನಿನ್ನಿಂದ ಅನ್ಯವಾಗಿದ್ದುಕೊಂಡು ಜಡರೂಪವನ್ನು ತಾಳ್ಯಾವ. ಅವುಗಳನ್ನ ನೀನು ಏನ್ ಮಾಡ್ಬೇಕು ಅಂದ್ರೆ ಸದ್ಗುರುವಿನ ಹತ್ತಿರ ತೆಗೆದುಕೊಂಡು ಶಾಸ್ತ್ರಾನುಬಲದಿಂದ, ಯಾವ ಬಲಪ ಇನ್ನದಕ್ಕೆ? ಶಾಸ್ತ್ರ ಬಲದಿಂದ, ಅಧ್ಯಯನ ಬಲದಿಂದ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿನಗೊಂದು ಉದಾಹರಣೆ ಕೊಡ್ತೀನಿ. ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತದೆ, ಹೌದು ಅಲ್ಲೋ? ಏನ್ ಪಕ್ಕ ಏನು ಮತ್ತೆ ಡೌಟ್ ಆಯ್ತೋ? ಇಲ್ಲ. ಬೆಂಕಿಯನ್ನು ಮುಟ್ಟಿದ್ರೆ ಸುಡುತ್ತದೆ ಅಂತ ತಿಳ್ಕೊಳಕ ಬೆಂಕಿ ಮುಟ್ಟೆ ನೋಡ್ಬೇಕು, ಏನು ಓದಿ ತಿಳ್ಕೊಂಡ್ರು ನಡಿತೈತೋ? ಓದಿ ತಿಳ್ಕೊಂಡು ನಡೀತೈತ? ಓದಿ ತಿಳ್ಕೊಂಡ್ರು ನಡಿತೈತಿ, ಮೊದಲ ಸುಟ್ಟು ಒದ್ದಾಡವ್ರು ನೋಡ್ಕೊಂಡ್ರು ನಡುತ್ತತಿ. ನಡುತ್ತತಿಲ್ಲ ತಮ್ಮ? ನಡೀತೈತ. ಮುಟ್ಟೆ ನೋಡ್ಬೇಕಂತ ಏನಿಲ್ಲಲ್ಲ? ಏನಿಲ್ಲಪ್ಪ. ಹಾಗೆ ಸನ್ಯಾಸಿಯೋರ್ವ ಸಂಸಾರದ ಸಕಲ ಪಡಿ ಪದಾರ್ಥಗಳನ್ನು ಮಾಡೇ ನೋಡ್ಬೇಕಂತ ಏನಿಲ್ಲ. ಸಂಸಾರವು ದುಃಖಮಯವಾಗಿದೆ ಅಂತ ನೀವೊಬ್ಬ ಬ್ರಹ್ಮನಿಷ್ಠ ಮನುಷ್ಯ ಉಪನ್ಯಾಸ ಮಾಡಿದಿಪ್ಪ. ನಾ ಮುಂದೆ ಕೂತನಲ್ಲೇ, ಅಜ್ಜರ ನಿಮ್ಗೇನು ಹೆಣ್ರು ಮಕ್ಕಳು ನಿಮ್ಗೆ ದುಃಖಮಯವಾಗೈತದ ನಿಮ್ಗೆ ಹೆಂಗ್ ಗೊತ್ತಾಗ್ತದ? ನಾಯಿ ಅವಾಗ ನೀನ್ ನಿರುತ್ತರಾಗುವ ಅವಶ್ಯಕತೆ ಇಲ್ಲ. ಹೌದ್ರಿ, ಮತ್ ನಮ್ಗೆ ಹೆಂಡತಿ ಮಕ್ಕಳು ಇಲ್ಲ, ನಾವ್ ಅಂದ ತಪ್ಪಾಕ ಅನ್ನೋ ಅವಶ್ಯಕತೆ ಇಲ್ಲ. ನೀ ಏನ್ ಹೇಳ್ಬೇಕು? ಮೂರ್ಖ. ಹೌದಿಲ್ಲ? ಬೆಂಕಿಯನ್ನು ಮುಟ್ಟೆ ಸುಡ್ತಂತ ತಿಳ್ಕೊಬೇಕೇನು? ಮೂರ್ಖ. ಸುಟ್ಟುಕೊಂಡವರನ್ನ ನೋಡಿ ಸಂಕಟ ಪಡುವುದನ್ನು ನೋಡಿ ಮುಟ್ಟಬೇಡ ಅಂತ ಹೇಳ್ತೇನೆ ನಾನು. ಪಕ್ಕ ಐತಿಲ್ಲ ನನಗೆ ಹೇಳಕ್ಕ? ಹಾಗೆ ಜ್ಞಾನ ಬಲದಿಂದ ಏನ್ ಮಾಡಬೇಕಪ್ಪ ಅಂತಂದ್ರೆ, ಜಗದಾದಿ ಪಡಿ ಪದಾರ್ಥಗಳು ಶುದ್ಧ ವಿಕಾರದಿಂದ ಕೂಡಿ ತಮ್ಮ ನಾಶವನ್ನು ತಾವೇ ಮಾಡ್ಕೊಂತಾವ. ಜಗದ ಸಕಲ ವಸ್ತುಗಳನ್ನು ನಾಶಗೊಳಿಸ್ಬೇಕಂತ ಇಲ್ರುದ್ರಣ್ಣ. ಅವು ತಾವಿಂದ ಅವಶ್ಯಕವೋ ತಮ್ಮ? ಅವು ಹುಟ್ಟುದ ಸಹಾಯ ಕೊಟ್ಟೇವ. ಟೈಫಾಯ್ಡ್ ಬಂದ್ ಸತ್ತ, ಆಕ್ಸಿಡೆಂಟ್ ಆಗಿ ಸತ್ತ ಇಲ್ಲ, ಹುಟ್ಟಿದ್ದ ಸಹಾಯಕ. ಅವು ಉಳಿದ ನಿಮಿತ್ತಗಳ ಮಾತ್ರ. ಇಂದ ತೋರ್ತಾವ, ನಾಳೆ ಇರ್ತಾವ, ನಾಡ್ದ ಹೋಗ್ತಾವ. ಹೀಗಿರುವಂತ ಸಕಲ ಪಡಿ ಪದಾರ್ಥಗಳು ಕನಸಿನಲ್ಲಿ ಅರಸಂಗೆ, ಅದು ಮುಂದೆ ಸದ್ಯಕ್ಕೆ ಬರ್ತದ. ಇನ್ನು ಮುಂದೆ ಸಮೀಪದಾಗ ಐತದ. ಕನಸಿನೊಳ ಅರಸಂಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರಳು ನೇಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯನ್ನು ತೋರಿ ಮತ್ತನುಭವದಿಂದ ಅರಿದೊಡೆಯದು ಪುಸಿ ಎಂದು. ಇದ ಶಬ್ದ ಅಲ್ಲಿ ಬರ್ತೇನೆ ಮುಂದಿನ ಹೋಗಿ. ಜಗತ್ತು ಏನ್ ತಿಳ್ಕೊತಾನ ವಿಚಾರವಾದಿ? ಏನ್ ತಿಳ್ಕೊತಾನ? ಇದೆಲ್ಲ ಜಗತ್ತಿನ ಸಕಲ ಸಂಸಾರದ ವ್ಯವಹಾರ ಇದೊಂದು ಕನಸು. ಏನಂತ ತಿಳ್ಕೊತಾನವ? ಇದೊಂದು ಕನಸು.
ಹೆಂಗೆ ಕನಸಿನೊಳಗೆ ಸತಿಪುತ್ರಗಳಾಗಿ ಕನಸಿನೊಳಗೆ ಅತ್ಯಂತ ಘೋರ ಯಾತನೆಗಳನ್ನು ಒಬ್ಬ ಸನ್ಯಾಸಿ ಕಾಣಬಹುದು. ಒಬ್ಬ ಸಂಸಾರಿ ಕನಸಿನೊಳಗೆ ಸನ್ಯಾಸಿಯಾಗಿ ಶ್ರೀಶೈಲದ ಜಗದ್ಗುರುವಾಗಿ ಅಡ್ಡ ಪಲ್ಲಕ್ಕೆ ಕುಂಡಿರ್ಬೋದು. ಕನಸಿನ ಕುಂಡ್ರಕ್ಕೆ ಏನಿದೆ ಬೇಕಾದಾಗ ಕುಂಡ್ರಿ. ಎಚ್ಚರದಾಗ ಆಯ್ತೇನ ಇಲ್ಲಪ್ಪ. ಯಾಗೋ ಹಾಗೆ ನನ್ನನ್ನು ಬಿಟ್ಟು ಕೂಡಿದ ಅನ್ಯ ಪಡಿ ಪದಾರ್ಥಗಳು ನಾಶಗುಣವನ್ನು ಹೊಂದಿವೆ ಅಂತ ಹೇಳಿ ತನ್ನೊಳಗೆ ತಾನೇ ಗಮನಿಸುವಿಕೆಗೆ ಅದ್ವೈತಾನಂದ ಅಂತ ತಿಳ್ಕೋ. ಏನಂತ ತಿಳ್ಕೋಬೇಕು ಅದಕ್ಕೆ? ಅದ್ವೈತಾನಂದ. ಹೆಂಗ ನೋಡಿ ಹೆಂಗ್ ಕಲ್ಕೋತಿರೋ ಹೆಂಗ್ ಮಾಡ್ಕೋತಿರೋ ನೋಡ್ರಿಪ್ಪ. ನಾನು ಒಬ್ಬ 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 ಹೆಣ್ಮಗಳು 9 ತಿಂಗಳ ಕೂಸು ಹೊತ್ತ ಆಕೆ ಯಾರೂ ಇಲ್ಲದಾಗ ಒಬ್ಬಾಕೆ ಹಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಆಕೆ ಹಡಿತಾಳಲ್ಲ, ಅಷ್ಟು ಶ್ರಮಪಟ್ಟು ನೀವು ಪಾಠ ಮಾಡ್ತೇನೆ ರುದ್ರಣ್ಣ. ನಾನೇನು ಸುಮ್ಮನೆ ಬೇಕಾಬಿಟ್ಟಿ ಮಾಡೋದಿಲ್ಲ. ನನ್ನ ಉದ್ದೇಶ ಹೆಂಗಕ್ಕಿಗೆ ಆ ಹುಡುಗ ಕೂಸು ಹುಟ್ಟಿ ದೊಡ್ಡದಾಗಲತ್ತೋ ಹಂಗ ನೀವು ಜೀವನ ಮುಕ್ತರಾಗಲತ್ತ ಆಸೆ ಐತೆ ನನಗೆ. ಇದನ್ನ ಪ್ರಯೋಗ ಮಾಡ್ಬೇಕು ನೀವು. ಇದನ್ನ ಹೆಂಗ ಅದ್ವೈತಾನಂದದಲ್ಲಿ ಒಂದ್ ದಿವಸಕ್ಕೆ ಎಷ್ಟು ತಾಸು ಇದ್ನಪ್ಪ ನಾನು. ಇವತ್ತು ರಾತ್ರಿ ಮನ್ಕೊಳ್ಳೋ ಮುಂದೆ ಒಂದು ಗಾಡಿ ಮೇಲೆ ಬರ್ಕೋಬೇಕು ನೀವು ಅಲ್ಲಿ. ನಾಳಿನ 12 ಗಂಟೆಯೊಳಗೆ ನಾನು ನಿದ್ರಾನಂದದೊಳಗೆ ಎಷ್ಟಿದ್ನಿ, ವಿಷಯಾನಂದ ಅವು ಏನೇನು ಹೇಳಿದ್ರು ನೋಡ್ ಮಾರೆ, ನಮ್ಗೆ ಏನು ನೆನಪುವುದಿಲ್ಲ ಅವು. ಯಾರ್ಯಾರು ಎದುರಾಗಿದ್ರಿ ಅನ್ನೋದನ್ನ ನೀವು ಅಂಕಿಅಂಶ ಹಾಕೋರಿ. ಏನ ಹಗಲ್ ರಾತ್ರಿ ಸಂಸಾರ ಚಿಂತೆ ಮಾಡಿ ವಿಷಯಾನಂದೊಳಗಿದ್ರು, ಏನ ನಿದ್ದೆ ಗುಳಿಗೆ ತಗೊಂಡ 18 ತಾಸು ಮನ್ಕೊಂಡೇನು ನಿದ್ರಾನಂದೊಳಗಿದ್ರು, ಏನು ವಾಸನಾನಂದೊಳಗಿದ್ರು, ಏನು ಮುಖ್ಯಾನಂದಾಗಿದ್ರು, ಏನು ಆತ್ಮಾನಂದೊಳಗಿದ್ರು, ಏನು ಹೀಗೆ ಬಂದದ್ದೇನಿದು ಅದ್ವೈತಾನಂದ. ಮ್ಯಾಗಿನ ಆನಂದಗಳು ಅವು ಜೋಗವು ಮಾಡ್ತಾವ ಅಂತವನ್ನ. ಅತ್ರ ಏನ್ ದೊಡ್ಡ ಪೌರುಷ ಐತಲ್ಲೇ. ಹಸಿದಾಗ ಉಣ್ಣುದು, ನಿದ್ದೆ ಬಂದಾಗ ಮನಗುವುದು, ಏನ್ ಪೌರುಷ ಐತನ ಅಲ್ಲಿ? ಇಲ್ಲ. ಪೌರುಷ ಹೇಳ್ತಾನೆ ಈಗ. ಪೌರುಷ ನಿಮ್ಮ ಗಂಡಸ್ತಾನ ತೋರಿಸ್ರಿ, ನಿಮ್ಮ ಮೀಸ ಎಷ್ಟದ ಅವನು ತೋರಿಸ್ರಿ ನನಗಿಲ್ಲಿ. ಪ್ರತಿ ಕ್ಷಣದಲ್ಲಿಯೂ ಕೂಡ ನಾನು ಏನು ವಿಷಯಗಳ ಜೊತೆಗೆ ಕೂಡ ಆನಂದಿಸಕತ್ತೀನಿ. ಏನು ನನ್ನ ಆತ್ಮಾನಂದದಲ್ಲಿ ನಿಂತನು, ಏನು ಕೇವಲ ನನ್ನನ್ನು ಬಿಟ್ಟು ಅನ್ಯವಾದ ಪಡಿ ಪದಾರ್ಥಗಳು ಅಚೇತನಗಳು, ನಾನೊಬ್ಬನೇ ಚೇತನ ಅನ್ನುವಂಥ ಜ್ಞಾನ ನಿಮ್ಮಲ್ಲಿ ಎಷ್ಟು ಎಷ್ಟು ಗಟ್ಟಿ ನಿಂತತಿ ಅನ್ನೋದನ್ನ ನನಗೆ ಹೇಳಕ್ ಬರ್ತತಾನೆ. ಇದನ್ನ ನೀವು ಹೇಳ್ಬೇಕಿದನ್ನ ಮುಂದೆ. ಮಾನಸದೊಳು ಭಾಷ್ಯವೇನು ತೋರದೆ ಪರಮಾನುಸಂಧಾನ ಸಂತಾನದೊಳು ಅಪರೋಕ್ಷ ಸುಖವೇ ನಿಜ ಸುಖವೇ ನೀನು. ಇದು ಅಪರೋಕ್ಷ ಪರೋಕ್ಷ ಇವೆಲ್ಲವೂ ನಿಮಗೆ ಮೊದಲ ಹೇಳಿದ್ದು ಅದ. ಅಂದ್ರೆ ನಾನೇ ಭಗವಂತನಿದ್ದೇನೆ, ನಾನೇ ಚೈತನ್ಯ ರೂಪನಿದ್ದೇನೆ. ಅಲ್ಲಿ ದಶಮನ ಕಥೆಯೊಳಗೆ ಏನ್ ಹೇಳಿದ್ವಿ ಅಲ್ಲಿ ನಾವು, ದಶಮನಿದ್ದಾನೆ ಅಂತ ಹೇಳಿದಾಗ ಆನಂದ ಆಗ್ತಿಲ್ಲ ನಿಮಗೆ. ಹಾಗೆ ಯೋಗಾನುಬಲಗಳಿಂದ ಈಗ ಮೊದಲಿನ ಜ್ಞಾನದಿಂದ ನೋಡಿದೀವ ಈಗ ನಾವೊಮ್ಮೆ ಇದೇ ಅದ್ವೈತಾನಂದವನ್ನ ನೀನು ಯೋಗ ಬಲದಿಂದ ಮುಂದಕ್ಕೆ ವರಿಸಿಕೊಂಡು ಹೊಂಟಿ ಅಂತಂದ್ರೆ ಅವಾಗ ನಿಮ್ಗೆ ಬರ್ತಾ ಇರುವಂತಹದ್ದು ಏನಪ್ಪಾ, ಅದು ಏನ್ ಪರೋಕ್ಷಾನಂದ ಅಂತ ಬರ್ದಾರ, ನಿಜಾನಂದ ಅಪರೋಕ್ಷ ಅಂತ ಏನಂತ ಬರ್ದಾರಪ್ಪ ಅದಕ್ಕೆ? ಅಪರೋಕ್ಷ ಅಂತ ಬರ್ದಾರಪ್ಪ, ನಿಜಾನಂದ ಅಂತೀನಿ. ಹಾ, ಅದು ಇದಕ್ಕೆ ಏನಂತ ಕರುತ್ತ ಅಂದ್ರೆ ಈಗ ಅದ್ವೈತಾನಂದದೊಳಗ ಓದಾಡ್ತೀನಿ ಏನ ಈಗ ಇಲ್ಲಿ ಗಟ್ಟಿ ನಿಂತದ ಈಗ. ಅದಕ್ಕೆ ಏನನ್ನಬೇಕು, ಅದಕ್ಕೆ ನಿಜಾನಂದ ಅಂತ ಬರ್ದಾರ ಅವ್ರ. ಏನೋಪ್ಪ ಏನಂತಿದ್ದೀವಿ ನಮಗೂ ನೆನಪಿಲ್ಲ, ಅದು ನಿಜಾನಂದ ಅಂತ ಅದಕ್ಕೆ ಅನಿಸ್ಕೋಬೇಕು. ಮುಂದೆ ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದು ಇಲ್ಲದೆ ಪರತರವಹ ಸತ್ಯ ಸುಖವೇ ನಿಜ ಸುಖವೇ ನೀನು. ಏನಂತನವ ಇನ್ನೊಮ್ಮೆ ಉತ್ತಮ ಅದನ್ನ? ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದು ಇಲ್ಲದೆ ಪರತರವಹ ಸತ್ಯ ಸುಖವೇ ನಿಜ ಸುಖವೇ ನೀನು. ಬಹಳ ಚಂದ ಐತ್ ನೋಡ್ತಮ್ಮ. ಯಾವಾಗ ದ್ವೈತ ಆನಂದವು ಪರಿಪಕ್ವಾವಸ್ಥೆಗೊಂಡ್ರೆ ನಿಜಾನಂದ ಆತ,
ಆ ನಿಜಾನಂದವು ಪರಿಪಕ್ವ ಅವಸ್ಥೆಯನ್ನು ಹೊಂಟಿ ಅಂದ್ರೆ ಇದಕ್ಕೆ ತೂರ್ಯಾತೀತಾನಂದಂತೂ ಕರುತ್ತಿದ್ರ ಆಗ ನಮಗೆ ಪಾಠ ಮಾಡುವಾಗ. ಈಗೇನೋ ಹೊಸ ವಿದ್ಯಾನಂದ ಇದಕ್ಕೆ ಏನಂತ ಕರುತ್ತಾರಪ್ಪ ಅಂದ್ರೆ ವಿದ್ಯಾನಂದ ಅಂತ ಕರಿಬೇಕು. ಇದಕ್ಕೆ ಅಂದ್ರೇನು ಅಪ್ತ ಕಾಮನು ಹೆಂಗನ್ನು ತೋರಿಸ್ತೇನೆ ನಿನಗೆ ಹೆಂಗನ್ನು ತೋರಿಸ. ಈಗ ಬ್ರೆಡ್ ಇರ್ತಾವ, ಬ್ರೆಡ್ ಬಿಸಿ ಹಾಲಾಗ ಅವನೊಂದು ಒಟಕ ಹಾಲು ಇಟ್ಕೊಂಡ ಬ್ರೆಡ್ ಎದ್ರೆ ಅದ್ರಾಗ ಅದಕ್ಕೆ ಪೂರ್ಣ ತೊಯ್ತಿ ಅಂದ್ರೆ ಹೊಳಿ ಜಗ್ಗಾಕ್ ನೋಡ್ರಿ ಹಿಂಗ ಒಟಕದಾಗಿದ್ದ ಬರ್ತದ ನಿಮ್ ಕೈಗಿನ್ನದು ಬರಂಗಿಲ್ಲ. ಎಲ್ಲಿ ಹೋಗ್ತೀಗ ಅದು ಅದರಲ್ಲಿ ಹಾಲೆಲ್ಲ ಯಾಕೆ ಹಾಲನ್ನು ಪರಿಪೂರ್ಣವಾಗಿ ಅದು ಜಕ್ಕೊಂಡ್ಬಿಟ್ಟದ. ಜಕ್ಕೊಂಡ ಹೊಳ್ಳಿ ನಿಮ್ಮ ಕೈಗೆ ಹೆಂಗ ಬರುದಿಲ್ಲೋ ಹಾಗೆ ಈ ಆನಂದ ವಿದ್ಯೆಯ ರೂಪವನ್ನೇ ಕಾಯ್ಬಿಡ್ತತಿ. ನೀವು ಎಲ್ಲಿವರೆಗೆ ಇದನ್ನ ಪ್ರಯತ್ನ ಮಾಡೋದಿಲ್ಲ ಅಲ್ಲಿವರೆಗೆ ನಾ ಏನ್ ಹೇಳಿದ್ರು ನಿಮ್ಗೆ ಅರ್ಥಕ್ಕೆ ಬರುದಿಲ್ಲ. ಇದು ನಿಮಗೆ ತಿಳಿಸೋ ಸಲ ಏನೇನೋ ಹೇಳ್ತಾನೆ, ನಾ ಉಪ್ಪಿನ ಗೊಂಬೆ ಕಥೆ ಹೇಳ್ತಾನೆ. ಈಗ ಮತ್ತೆ ಯಾವಾಗಪ್ಪ ನಿಮಗೆ ಇದು ಅರ್ಥ ಆಗೋದು? ನಾವು ಸ್ವಂತ ಅನುಭವ ನೀವು ಸ್ವತಂತ್ರ ಪ್ರಯತ್ನ ಮಾಡಿದ. ಇದರ ಹೆಸರೇನಪ್ಪ ಅಂತಂದ್ರೆ ವಿದ್ಯೆ. ವಿದ್ಯೆ ಅಂದ್ರೆ ಏನು? ಬ್ರಹ್ಮನೇ ನಾನಿದ್ದೇನೆ ಎಂಬ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಇದು. ಅವಾಗ ಇದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಇದ್ರ ಹೆಸರು ಏನಂತಾರೆ? ಇದಕ್ಕೆ ವಿದ್ಯಾನಂದ ಅಂತ ಕರುತ್ತಾರೆ. ಇನ್ನು ಮುಗಿತು ಒಂದೇ ಇರಬೇಕು ನೋಡಿ. ಮುಗಿತಪ್ಪ ಆತ 8 ಆನಂದ ಆದ ಹೋಗ್ತದೆ. ಇನ್ನು ಕೊನೆನೆ ಓದ್. ಪದೊಳದಿಂದ ಈ ಬಹುವಿಧದ ಎಡೆಯೊಳು ತೋರಿ ಸದಮಳ ಶಂಭುಲಿಂಗದಳು ಏಕರಸವಾದ ಸುಖವೇ ನಿಜ ಸುಖವೇ ನೀನು. ಬಿಂಬ ಮತ್ತು ಪ್ರತಿಬಿಂಬ ಅಂತ ಎರಡು ಸಾಪೇಕ್ಷ ತಗೊಂಡು ಹೇಳ್ತಾರೆ ತಮ್ಮ ಇವನ್ನ. ಇಲ್ಲಿ ತನಕ ವಿದ್ಯಾನಂದ ತನಕ ಬರೋ ತನಕ ನೀನು ಪ್ರತಿಬಿಂಬದೊಳಗಿದ್ದಿ. ಶಂಭುಲಿಂಗವೇ ನಾನು ಎಂಬುವುದು ಬಿಂಬದೊಳಗೆ ಕೂಡಿಬಿಟ್ಟು ಉಪ್ಪಿನ ಗೊಂಬೆ ಸಮುದ್ರವನ್ನು ಸೇರಿದಂತೆ. ಏಕರಸವಾದ ಅಂತಂದ್ರೇನು? ಒಂದು ತಾಯಿಯನ್ನ ಮಗು ಕಳ್ಕೊಂಡಿರ್ತತಿ, ಅದು ಭಯಂಕರ ಅಳತಿರ್ತತಿ. ಪೊಲೀಸರಿಗೆ ಹಿಡ್ಕೊಂಡು ಕ್ಯಾಶಿ ಆ ತಾಯಿ ಕಾಯಕ್ ಕೊಟ್ಟ ಕೂಡ್ಲೆ ಗಪ್ಪನ ತಾಯಿ ಕೊಳತೆ ಯಾಕೆ ಹಾಕೊಂಡು ಗಪ್ ಮಕ್ಕೊಂಡ್ಬಿಡ್ತತಿಲ್ಲ ಅದು. ಹಂಗ ಈ ಆನಂದ ಏನ್ ಮಾಡ್ತತಿ ಅಂದ್ರೆ ಜೀವರಿಗೆ 8 ಸ್ಥಾನದಲ್ಲಿ 8 ರೂಪವಾಗಿ ತೋರಿ ಯಾವಾಗ ಪರಮಾತ್ಮ ಅನುಸಂಧಾನದಲ್ಲಿ ನೀವು ವಿದ್ಯಾನಂದದಲ್ಲಿ ಸಮರಸಗೊಂಡು ಬಿಟ್ರ್ಯೋ ಆವಾಗ ನೀವು ಯಾರು ಅಂದ್ರೆ ಶಂಭುಲಿಂಗನ ಏಕರಸವಾದ ಸ್ವರೂಪರೇ. ನೀವಿನ್ನು ಶಂಭುಲಿಂಗನಕ್ಕಿಂತಲೂ ಭಿನ್ನವಲ್ಲ ಅನ್ನುವಂತ ಭಾವವನ್ನ ಸುಖದ ಅಥವಾ ಆನಂದದ ಒಂದು ಪರಮಾತ್ಮನ 3ನೇ ಲಕ್ಷಣ ಇದು. ಹೌದಿಲ್ಲ? ಸತ್ತು ನೋಡಿದ್ರಿ, ಚಿತ್ತು ನೋಡಿದ್ರಿ. ಈಗ ಆನಂದ ರೂಪವನ್ನ ನೋಡ್ಲಿಕ್ಕೆ ಶುರು ಮಾಡಿ ಆನಂದದ ಎಲ್ಲ ಭಾಗಗಳನ್ನ, ಅದರ ಎಲ್ಲ ಕವಲುಗಳನ್ನ, ಅದರ ಎಲ್ಲ ಮುಖಗಳನ್ನ ಶ್ರೀಮನ್ ಜೀವನೇಶ್ವರಿಗಳು ಇದನ್ನು ಬಹಳ ದೊಡ್ಡ ಪದ್ಯದಿಂದ ನಮ್ಮೆಲ್ಲರಿಗೂ ಅರ್ಪಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲಿನ 5 ಆನಂದಗಳು ಅಲ್ಲಿ ತಕ್ಕ ನಿಮ್ಗೆ ಅರ್ಥ ಆಗ್ತಾವು. ಆನಂತರದಲ್ಲಿ ಬರುವ 3 ಆನಂದಗಳನ್ನ ನೀವು ಪ್ರತಿಜ್ಞಾಪೂರ್ವಕವಾಗಿ ಪ್ರತಿನಿತ್ಯದಲ್ಲಿ ಜೀವನದಲ್ಲಿ ನಾನು ನಿಮಗೆ ಎಲ್ಲಿಂದ ಮತ್ತೊಂದ್ಸಲ ನೆನಪು ಮಾಡಿ ಹೇಳ್ತೇನೆ ಅಂದ್ರೆ ಮುಖ್ಯಾನಂದದಿಂದ ನೀವು ಪ್ರಾರಂಭ ಮಾಡ್ಬೇಕು. ಮುಖ್ಯಾನಂದದಿಂದ ಪ್ರಾರಂಭ ಮಾಡ್ಬೇಕಂತಂದ್ರೆ ಏನಪ್ಪಾ, ನಾನು ಅಕ್ಕಮಹಾದೇವಿ ಜೊತೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳೋದಿಲ್ಲ. ದಿವ್ಸಕ್ಕೆ ಒಂದು ಗಂಟೆ, 2 ಗಂಟೆ, 3 ಗಂಟೆ, ಒಟ್ಟು 24 ತಾಸಿನೊಳಗೆ ಕನಿಷ್ಠ ಈ ಪ್ರಪಂಚಕ್ಕೆ ನಾ ಏನೂ ಸಂಬಂಧ ಇಲ್ಲ. ನಾ ಏನಂತ ತಿಳ್ಕೋಬೇಕು? ಈ ಪ್ರಪಂಚಕ್ಕೆ ನಾನೇನು ಸಂಬಂಧ ಇಲ್ಲ. ನನಗೆ ನಾನು ಈ ಪ್ರಪಂಚದಿಂದ ಅನ್ಯವಾಗಿದ್ದೇನೆ. ಈ ಸಂಸಾರ ನಾ ಇದ್ರೂ ಇರ್ತದೆ, ನಾ ಸತ್ರು ಇರ್ತದೆ. ಇನ್ನೂ ನಾ ಸತ್ರು ಇನ್ನೂ ಚೆನ್ನಾಗಿ ಆಕಕ್ಕೆ ಹೊರತ ಕೆಟ್ಟಂತೂ ಆಗುದಿಲ್ಲ. ಯಾಕೆ ಸುಮ್ಮನೆ ನಾ ಇದರ ಜೊತೆಗೆ ಅಂತ ಹೇಳಿ ಒಂದಿಷ್ಟು ಏಕಾಂತದಲ್ಲಿ ಹೋಗಿ ನೀವು ಕೂಡ್ಲಿಕ್ಕೆ ನಿಮ್ಮ ಮನಸ್ಸು ನಿಮ್ಮ ಒಪ್ಪಿಗೆ ಕೊಡಕೈತಿ ಅಂದ್ರೆ ನೀವು ಮುಖ್ಯಾನಂದಕ್ಕೆ ಬಂದಿರಿ ಅಂತ ತಿಳ್ಕೋಬೇಕು. ಮಿನಿಟಿಗೊಮ್ಮೆ ನಿಮ್ಮನ್ನು ಎಬ್ಸಾಕೈತಪ್ಪ ಅಂದ್ರೆ ಇನ್ನೂ ನೀವು ಮುಖ್ಯಾನಂದಕ್ಕೆ ಬಂದಿಲ್ಲ ಅಂತ ತಿಳ್ಕೋಬೇಕು. ಇದನ್ನ ನೀವು ದಿನನಿತ್ಯದಲ್ಲಿ ರೂಢಿಸಿಕೊಂಡು ಮುಖ್ಯಾನಂದದಿಂದ ಆತ್ಮಾನಂದ, ಆತ್ಮಾನಂದದಿಂದ ಯೋಗಾನಂದ, ಯೋಗಾನಂದದಿಂದ ತುರ್ಯಾನಂದ, ತುರ್ಯಾನಂದ ವಿದ್ಯಾನಂದದ ಕಡೆಗೆ ನಿಮ್ಮ ಪ್ರಯಾಣ ಸಾಗಲಿ ಅಂತ ಹಾರೈಸುತ್ತ ಸರ್ವರಲ್ಲಿಯೂ ಪ್ರಣಾಮಗಳು.